ಹಾಯ್ ಸ್ನೇಹಿತರೆ, ಹಬ್ಬದ ಸೀಸನ್ ಬರ್ತಾ ಇದೆ. ನಿಮ್ಮಲ್ಲಿ ತುಂಬ ಜನ ಫೋನ್ಸ್ಗಳು ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರಾ. ಖಂಡಿತವಾಗ್ಲೂ ಇವಾಗ ಫೋನ್ ತೊಗೋಬೇಕು ಅಂತಂದರೆ ನಿಮ್ಮ ಮೈಂಡಲ್ಲಿ 5G ಫೋನ್ ತೊಗೋಬೇಕು ಅಂತಲೇ ಅಂದ್ಕೊಂಡಿದ್ರೆ ಒಂದು ವೇಳೆ ಈ ವಿಡಿಯೋ ಖಂಡಿತವಾಗ್ಲೂ ಕೊನೆವರೆಗೂ ನೋಡಿ. ಜಿಯೋ ಅನೌನ್ಸ್ ಮಾಡಿದ್ದಾರೆ ಆಲ್ರೆಡಿ 5G ಅವ್ರು ರೋಲ್ ಔಟ್ ಮಾಡೋಕ್ಕೆ. ಇನ್ನು ಐಡಿಯಾ ಮತ್ತು ನಮ್ಮ ಏರ್ಟೆಲ್ ಅವರು ಮಾಡ್ತಾರೆ ತುಂಬ ಶೀಘ್ರದಲ್ಲೇ. ಸೊ ನೆಕ್ಸ್ಟ್ ಒಂದು ವರ್ಷದಲ್ಲಿ ಖಂಡಿತವಾಗ್ಲೂ ಫುಲ್ ಇಂಡಿಯಾದಲ್ಲಿ 5G ನೆಟ್ವರ್ಕ್ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಇವಾಗ ನೀವು ಫೋನ್ ತೊಗೋಬೇಕು ಅಂತಂದರೆ ಖಂಡಿತವಾಗ್ಲೂ ಆ 5G ಫುಲ್ ಇಂಡಿಯಾದಲ್ಲಿ ಯಾವ ಬ್ಯಾಂಡ್ಸ್ ಯೂಸ್ ಮಾಡ್ತಾರೆ ಅದನ್ನು ನೋಡಿ ದಯವಿಟ್ಟು ತೊಗೊಳ್ಳಿ. ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ನನ್ನ ಪ್ರಕಾರ ಯಾವುದು ಬೆಸ್ಟ್ 5G ಫೋನ್ಸ್ಗಳಿದೆ ಫ್ರಮ್ 15,000 ಅಪ್ ಟು 50,000ವರೆಗೂ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ಈ ವಿಡಿಯೋ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು. ಹಾಯ್ ಸ್ನೇಹಿತರೆ, ನಾನು ವಿಜಯ್. ನೀವು ನೋಡ್ತಾ ಇರೋದು ಟೆಕ್ ಜಿವಿ ಕನ್ನಡ. ನೇರವಾಗಿ ವಿಡಿಯೋ ಒಳಗೆ ಹೋಗೋಣ. 15,000 ಒಳಗಡೆ ಯಾವ ಫೋನ್ಸು ನನ್ನ ಪ್ರಕಾರ ಬೆಸ್ಟು ಅಂತ ನಾನು ಹೇಳ್ತೀನಿ. ಇದರಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ನಾನು ಚೂಸ್ ಮಾಡಿರೋದು 3 ಫೋನು. ಒಂದು ಬಂದು ಪೋಕೋ M4 5G, ಇನ್ನೊಂದು ಮೋಟೋ G51, ಇನ್ನೊಂದು ರಿಯಲ್ಮಿ 91 5G. ಈ ಮೂರರಲ್ಲಿ ನನ್ನ ಪ್ರಕಾರ ಈ ಪೋಕೋ ಒಳ್ಳೆ ಫೋನ್ ಇದೆ, ಬಟ್ ಅದರಲ್ಲಿ ನಿಮಗೆ ಒಂದು ಬ್ಯಾಂಡ್ ಮಿಸ್ಸಿಂಗ್ ಆಗ್ತಾ ಇದೆ, N77. ಇನ್ನೊಂದು ರಿಯಲ್ಮಿಯಲ್ಲಿ N3 ಮಿಸ್ ಆಗ್ತಾ ಇದೆ. ಸೊ ಆದ್ದರಿಂದ ನನಗೆ ನನ್ನ ಪ್ರಕಾರ ಮೋಟೋ G51 12,249 ರೂಪಾಯಿಗೆ ಸಿಗ್ತಾ ಇದೆ ಸ್ನೇಹಿತರೆ. ಈ ಫೋನು 6.8 ಇಂಚ್ ಬರುತ್ತೆ, 4GB ರ್ಯಾಮ್, 64 ಇಂಟರ್ನಲ್ ಸ್ಟೋರೇಜ್ ಬರುತ್ತೆ, ಫುಲ್ HD ಪ್ಲಸ್ 5000 mAh ಬ್ಯಾಟ್ರಿ ಕೆಪಾಸಿಟಿ ಇದೆ. ಇದು ಇನ್ನೊಂದೇನು ಅಂತಂದರೆ ಒಳ್ಳೆಯ ವಿಷಯ, ಇದರಲ್ಲಿ ನಿಮಗೆ IP52 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆನ್ಸ್ ರೇಟಿಂಗ್ ಇದೆ. ಇದರಲ್ಲಿ 50 MP ಪ್ರೈಮರಿ ಕ್ಯಾಮ್ರಾ ಇದೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 480 ಪ್ರೊಸೆಸರ್ ಸಿಗ್ತಾ ಇದೆ. ಸೊ 15,000 ಒಳಗಡೆ ಇದ್ದರೆ ನನ್ನ ಪ್ರಕಾರ ಐ ಥಿಂಕ್ ಮೋಟೋ G51 5G ನೀವು ಕನ್ಸಿಡರ್ ಮಾಡಬಹುದು. ಸ್ನೇಹಿತರೆ, 15,000 ರಿಂದ 20,000 ಒಳಗಡೆ ನನಗೆ 3 ಫೋನ್ಸ್ ನಾನು ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಇದರಲ್ಲಿ ಓಪೋ K10 ಇದೆ, ಗ್ಯಾಲಕ್ಸಿ M33, ಮೋಟೋ G62. ಸೊ ಇದರಲ್ಲಿ ಓಪೋದಲ್ಲಿ ಏನು ಅಂತಂದರೆ ನಿಮಗೆ N3 ಬ್ಯಾಂಡ್ ಮಿಸ್ ಆಗ್ತಾ ಇದೆ, ಪ್ಲಸ್ ಗ್ಯಾಲಕ್ಸಿ M33ಲಿ N77 ಈ 2 ಬ್ಯಾಂಡ್ಗಳು ಮಿಸ್ ಆಗ್ತಾ ಇದೆ. ಸೊ ಆದ್ದರಿಂದ ನನ್ನ ಚಾಯ್ಸ್ ಇದರಲ್ಲಿ ಮೋಟೋ G62 ಇದೆ. ಮೋಟೋ G62 ನಿಮಗೆ ಈ ದಿನ ಇವಾಗಿನ ಪ್ರೈಸು ಆನ್ಲೈನಲ್ಲಿ ನಿಮಗೆ 17,999 ಸಿಗ್ತಾ ಇದೆ. ಮತ್ತು 6GB ವಿತ್ 128 ಸ್ಟೋರೇಜ್ ಸಿಗ್ತಾ ಇದೆ. ಅದಾದಮೇಲೆ 60 ನಿಮಗೆ ಫುಲ್ HD ಡಿಸ್ಪ್ಲೇ ಬರ್ತಾ ಇದೆ ವಿತ್ 6.5 ಇಂಚದು. 50 MP ಪ್ರೈಮರಿ ಕ್ಯಾಮ್ರಾ ಸಿಗ್ತಾ ಇದೆ ನಿಮಗೆ. 5000 mAh ಬ್ಯಾಟ್ರಿ, ಪವರ್ಫುಲ್ ಬ್ಯಾಟ್ರಿ ಇದೆ. ಮತ್ತು ಪ್ರೊಸೆಸರ್ ಬಂದ್ಬಿಟ್ಟು 695 ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಇದೆ. ಸೊ ಈ ಫೋನು ನನ್ನ ತಿಳಿದ ಮಟ್ಟಿಗೆ 15 or 20K ಇದರಲ್ಲಿ ಇದು ನನಗೆ ಮೋಟೋ G62 ನನ್ನ ಒಪಿನಿಯನ್. ಸ್ನೇಹಿತರೆ, 20,000 ರಿಂದ 30,000ದಲ್ಲಿ ನಾನು 4 ಫೋನ್ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಈ ಫೋನ್ಸ್ಗಳು ಎಲ್ಲ ಫೋನಲ್ಲೂ ನಿಮಗೆ ಎಲ್ಲ ಬ್ಯಾಂಡ್ಸು ಸಪೋರ್ಟ್ ಮಾಡುತ್ತೆ, ನಮ್ಮ ಇಂಡಿಯನ್ ಬ್ಯಾಂಡ್ಸ್ಗೆ. ಸೊ ಇದರಲ್ಲಿ ನಿಮಗೆ ಫಸ್ಟ್ ಫೋನ್ ಬಂದ್ಬಿಟ್ಟು ಮೋಟೋ G82, ಎರಡನೇದು ಓಪೋ Reno 8, ಮೂರನೇದು ಪೋಕೋ F4, ನಾಲ್ಕನೇದು ರೆಡ್ಮಿ K50i. ಇದರಲ್ಲಿ ಪ್ರೈಸಿಂಗಲ್ಲಿ ನೋಡಬೇಕು ಅಂತಂದರೆ ನಿಮಗೆ ಮೋಟೋ G82 ಬರೀ 22,000 ಸಿಗ್ತಾ ಇದೆ. ಅದು ಇವಾಗಿನ ಪ್ರೈಸು. ನಿಮಗೆ ಖಂಡಿತವಾಗ್ಲೂ ಬಿಗ್ ಬಿಲಿಯನ್ ಡೇ, ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಕಮ್ಮಿಲಿ ಸಿಗುತ್ತೆ. ಇದು ಬಂದ್ಬಿಟ್ಟು ಸ್ಪೆಕ್ಸ್ ನೋಡಬೇಕು ಅಂತಂದರೆ 8GB ಮತ್ತು 128GB 8GB ರ್ಯಾಮು, 128 ಇಂಟರ್ನಲ್ ಸ್ಟೋರೇಜ್ ಸಿಗ್ತಾ ಇದೆ, ಪ್ಲಸ್ 6.6 OLED ಪ್ಯಾನಲ್ ಸಿಗ್ತಾ ಇದೆ, 50 MP ಪ್ರೈಮರಿ ಕ್ಯಾಮ್ರಾ, ಬ್ಯಾಟ್ರಿನೂ ಪವರ್ಫುಲ್ ಇದೆ, 5000 mAh ಇದೆ. ಆಮೇಲೆ ಸ್ನ್ಯಾಪ್ಡ್ರ್ಯಾಗನ್ 695 ನಿಮಗೆ ಪ್ರೊಸೆಸರ್ ಸಿಗ್ತಾ ಇದೆ. ಸೊ ಈ ಕ್ಯಾಟಗರಿಯಲ್ಲಿ ನೋಡಿದ್ರೆ ಈ 4 ಫೋನಲ್ಲಿ ನನ್ನ ಫೇವ್ರೇಟು ಅಂತಂದರೆ ಪೋಕೋ F4. ಇವತ್ತಿನ ಪ್ರೈಸ್ ಬಂದ್ಬಿಟ್ಟು ನಿಮಗೆ 27. ಆ್ಯಂಬಲೆಡ್ ಡಿಸ್ಪ್ಲೇ ಸಿಗ್ತಾ ಇದೆ ವಿತ್ 6.6 ಇಂಚು. ಆಮೇಲೆ 64 MP ಪ್ರೈಮರಿ ಕ್ಯಾಮ್ರಾ. ಇದು ಕ್ಯಾಮ್ರಾ ತುಂಬ ಚೆನ್ನಾಗಿದೆ ಅಂತ ನಾನು ಕೇಳ್ಪಟ್ಟೆ. ಈ ಪೋಕೋ F4ಅಲ್ಲಿ ಕ್ಯಾಮ್ರಾ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ. ಪ್ಲಸ್ ನಿಮಗೆ 6GB 128 ಇಂಟರ್ನಲ್ ಸ್ಟೋರೇಜ್ ಸಿಗ್ತಾ ಇದೆ, 4500 ನಿಮಗೆ ಬ್ಯಾಟ್ರಿ ಸಿಗ್ತಾ ಇದೆ mAh. ಆಮೇಲೆ ಪ್ರೊಸೆಸರ್ ಕೂಡ ಸ್ನ್ಯಾಪ್ಡ್ರ್ಯಾಗನ್ 870 ಇಸ್ ಒನ್ ಆಫ್ ದ ಗುಡ್ ಪ್ರೊಸೆಸರ್ ಆ್ಯಕ್ಚುಲಿ. ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು ಸೆಂಟರ್ ಚಿಕ್ಕ ಪಂಚೋಲ್ ಥರ ಇದೆ, ಪ್ರೀಮಿಯಂ ಲುಕ್ ಸಿಗುತ್ತೆ ನಿಮಗೆ ಆ ಫೋನ್ ನೀವು ಖರೀದಿ ಮಾಡಿದ್ರೆ ಖಂಡಿತವಾಗ್ಲೂ. ಸೊ ದಿಸ್ ಇಸ್ ಮೈ ಶಾರ್ಟ್ ಲಿಸ್ಟೆಡ್ ಫೋನ್ಸ್ ಅಂಡರ್ 20 to 30K. ಸ್ನೇಹಿತರೆ, ನೆಕ್ಸ್ಟು ಬಿಟ್ವೀನ್ 30,000 to 40,000 ಫೋನ್ಗಳು ನೋಡೋಣ. ಇದರಲ್ಲಿ ನಾನು ಒಂದು 5 ಫೋನ್ಸು ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಫಸ್ಟ್ ಬಂದುಬಿಟ್ಟು Xiaomi 11T Pro, ಇದು ಬಂದು 33,000 ಸಿಗ್ತಾ ಇದೆ. ಎರಡನೇದು ಬಂದ್ಬಿಟ್ಟು ನಥಿಂಗ್ ಫೋನ್ 1, ಮೂರನೇದು ರಿಯಲ್ಮಿ GT Neo 3, ನಾಲ್ಕನೇದು OnePlus 10R ಮತ್ತು iQ9. ಈ ಫೋನ್ಗಳಲ್ಲಿ ಎಲ್ಲ ಬ್ಯಾಂಡ್ಸ್ಗಳು ಇದೆ, ಎಲ್ಲ ಫೋನ್ಸ್ಗಳಲ್ಲೂ. ಇದರಲ್ಲಿ ನನ್ನ ಫೇವ್ರೇಟು ಅಂತಂದರೆ 39,999 ನಥಿಂಗ್ 1.
ನಥಿಂಗ್ ಒನ್ ಬಂದ್ಬಿಟ್ಟು ಇದು ನ್ಯೂ ಬೇಬಿ ಇನ್ ದ ಮಾರ್ಕೆಟ್ ಅಂತ ಹೇಳ್ಬೋದು. ಲಾಂಚ್ ಆಗಿರೋದ್ರಿಂದ ಇವತ್ತಿನವರೆಗೂ 1,00,000 ಫೋನ್ ಸೇಲ್ ಮಾಡಿದ್ದಾರೆ ಸ್ನೇಹಿತರೆ ನಥಿಂಗ್ ಒನ್ನು. ತುಂಬ ಕಂಪ್ಲೇಂಟ್ಸ್ ಇದೆ ಅಂತ ಕೇಳ್ಪಟ್ಟೆ, ಬಟ್ ಆದರೂ ಜನಗಳು ತೊಗೊಳ್ತಾ ಇದ್ದಾರೆ. ತುಂಬ ಪಾಸಿಟಿವ್ ರಿವ್ಯೂಸ್ ಬರ್ತಾ ಇದೆ ಮಾರ್ಕೆಟಲ್ಲಿ. ಈ ಸ್ಪೆಕ್ಸ್ ನೋಡೋದಾದರೆ ನಿಮಗೆ 12GB 256 ಇಂಟರ್ನಲ್ ಸ್ಟೋರೇಜ್ ಸಿಗ್ತಾ ಇದೆ OLED ಡಿಸ್ಪ್ಲೇ ಜೊತೆಗೆ ವಿತ್ HDR ಸಪೋರ್ಟು. ಸೊ ಐ ಥಿಂಕ್ ನಥಿಂಗ್ ಫೋನ್ ಒನ್ ನನ್ನ ಚಾಯ್ಸು ಈ 30,000-40,000 5G ಫೋನ್ಸ್ನಲ್ಲಿ. ಇನ್ನೊಂದು ಫ್ಲಿಪ್ಕಾರ್ಟಲ್ಲಿ ಆಲ್ರೆಡಿ ಪ್ರೈಸ್ ರಿವೀಲ್ ಮಾಡಿರೋದ್ರಿಂದ ನಿಮಗೆ 28,000 ಸಿಗುತ್ತಂತೆ ನಥಿಂಗ್ ಫೋನ್ ಬಿಗ್ ಬಿಲಿಯನ್ ಡೇಸಲ್ಲಿ. ಸೊ ಇಟ್ಸ್ ಅ ರಿಯಲಿ ಗ್ರ್ಯಾಬ್ ಡೀಲ್ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ವೆಯ್ಟ್ ಮಾಡಿ. ಒಂದು ವೇಳೆ ನೀವು ನಥಿಂಗ್ ಫೋನ್ ತೊಗೋಬೇಕು ಅಂತ ಅಂದರೆ ಫ್ಲಿಪ್ಕಾರ್ಟಲ್ಲಿ ಬಿಗ್ ಬಿಲಿಯನ್ ಡೇಸ್ ಆ ದಿನ ತೊಗೊಳ್ಳಿ. ಸ್ನೇಹಿತರೆ, 40,000-50,000 ಕ್ಯಾಟಗರಿಲಿ ಬರೋಣ. ಇದರಲ್ಲಿ ತುಂಬ ಫೋನ್ಸ್ಗಳು ನಿಮಗೆ ಆಪ್ಷನ್ ಸಿಗುತ್ತೆ. ಇದರಲ್ಲಿ ನನ್ನ ಶಾರ್ಟ್ ಲಿಸ್ಟ್ ಮಾಡಿರೋದು ನಾನು ಒಂದು 5-6 ಫೋನ್ಸ್ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಅದರಲ್ಲಿ iPhone SE 2022, Oppo Reno 8, OnePlus 10T, Moto Edge 30 Pro, Realme GT 2 Pro ಮತ್ತು iQ90. ಇದರಲ್ಲಿ Pixel 6a ನಾನು ಆ್ಯಡ್ ಮಾಡಿಲ್ಲ, ಯಾಕಂದರೆ ಆ ಫೋನಲ್ಲಿ ಒಂದು ಬ್ಯಾಂಡ್ ಮಿಸ್ಸಿಂಗಲ್ಲಿದೆ. ಸೊ ಆದ ಕಾರಣ ನಾನು ಅದನ್ನು ಕನ್ಸಿಡರ್ ಮಾಡಿಲ್ಲ. ಸೊ ಈ ಫೋನ್ಸ್ಗಳಲ್ಲಿ ಮಿಕ್ಕಿದ ಫೋನ್ಸ್ಗಳಲ್ಲಿ ನನ್ನ ಫೇವ್ರೇಟು ನೀವು ಕೇಳಿದ್ರೆ Moto Edge 30 Pro ಮತ್ತು iQ90. Moto Edge 30 Pro ನಿಮಗೆ 42,999 ರೂಪೀಸ್ ಸಿಗ್ತಾ ಇದೆ. ಸೊ ಈ ದಿನದ ಪ್ರೈಸಿಂಗ್ ಅದು ಖಂಡಿತವಾಗ್ಲೂ ನಿಮಗೆ ಫೆಸ್ಟಿವ್ ಸೀಸನಲ್ಲಿ ಕಮ್ಮಿಲಿ ಸಿಗುತ್ತೆ. ಇದು 8GB 128 ನಿಮಗೆ ಇಂಟರ್ನಲ್ ಸ್ಟೋರೇಜ್ ಸಿಗ್ತಾ ಇದೆ. 6.7 ಇಂಚು AMOLED ಡಿಸ್ಪ್ಲೇ ಸಿಗ್ತಾ ಇದೆ ಮತ್ತು 8 Gen 1 ಪ್ರೊಸೆಸರ್ ಸಿಗ್ತಾ ಇದೆ. ವೆರಿ ಪವರ್ಫುಲ್ ಪ್ರೊಸೆಸರ್. ಎರಡನೇದಾದರೆ ನನ್ನ ಫೇವ್ರೇಟು iQ90 ತುಂಬ ಒಳ್ಳೆ ರಿವ್ಯೂಸ್ ಇದೆ. ನೀವು ಆನ್ಲೈನಲ್ಲಿ ಚೆಕ್ ಮಾಡಿ ಸ್ನೇಹಿತರೆ. ಇದು ಬಂದ್ಬಿಟ್ಟು 49,999 ಸಿಗ್ತಾ ಇದೆ. 8GB 128GB ಇಂಟರ್ನಲ್ ಸ್ಟೋರೇಜು, 6.7 ಇಂಚು. ಒಂಥರ ಈ ಫೋನಲ್ಲಿ ಮೇನ್ ವಿಷಯ ಏನು ಅಂತಂದರೆ ಇದೊಂಥರ ಪ್ರೀಮಿಯಮ್ ಫೋನ್ಸ್, ಫ್ಲ್ಯಾಗ್ಶಿಪ್ ಫೋನ್ಸಲ್ಲಿರೋ ಪರ್ಫಾರ್ಮೆನ್ಸಲ್ಲಿ ಇದರಲ್ಲಿ ಬರುತ್ತಂತೆ. ಅದಾದಮೇಲೆ ಬ್ಯಾಟ್ರಿ ಕ್ಯಾಮ್ರಾ ಮಾತ್ರ ತುಂಬ ಚೆನ್ನಾಗಿದೆ ಅಂತ ನಾನು ಕೇಳ್ಪಟ್ಟೆ. ಸೊ iQ90 ಖಂಡಿತವಾಗ್ಲೂ ನೀವು ಕನ್ಸಿಡರ್ ಮಾಡಬಹುದು. ಇದರಲ್ಲಿ ತುಂಬ ಕ್ಯಾಮ್ರಾ ಆಪ್ಷನ್ಸ್ ಇದೆ. ಟೆಲಿಫೋಟೋ, ಪೋರ್ಟ್ರೇಟ್ ಲೆನ್ಸು, ಆಮೇಲೆ ಅಲ್ಟ್ರಾ ವೈಡು, ಎಲ್ಲ ಪ್ರೀಮಿಯಂ ಫ್ಲ್ಯಾಗ್ಶಿಪ್ ಫೋನಲ್ಲಿ ಏನೇನು ಇರುತ್ತೋ ನಿಮಗೆ ಫೀಚರ್ಸು ಅದೆಲ್ಲ ನಿಮಗೆ iQ90 ಇದೆ. ಸೊ ಈ ದಿನದ ಪ್ರೈಸಿಂಗು 49,999. ಆದರೆ ನಿಮಗೆ ಫೆಸ್ಟಿವ್ ಸೀಸನಲ್ಲಿ ಖಂಡಿತವಾಗ್ಲೂ ಇದು ಕಮ್ಮಿಗೆ ಸಿಗೋ ಸಾಧ್ಯತೆಗಳು ತುಂಬಾ ಇದೆ. ಸ್ನೇಹಿತರೆ, ಕೊನೆಯದಾಗಿ 50,000 ಮೇಲೆ 50,000 ಮೇಲೆ ನಿಮಗೆ ತುಂಬ ಆಪ್ಷನ್ ಸಿಗುತ್ತೆ. ಪ್ಲಸ್ ಇರೋ ಆಪ್ಷನ್ಗಳಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಬ್ಯಾಂಡ್ಸ್ಗಳು ಇದೆ ಎಲ್ಲ ಫೋನ್ಸಲ್ಲೂ. ಇದು ಫ್ಲ್ಯಾಗ್ಶಿಪ್ ಫೋನ್ ರೇಂಜ್ ಆಗೋದ್ರಿಂದ ಸೊ ನಿಮಗೆ ಎಲ್ಲ ಬ್ಯಾಂಡ್ಸು ಖಂಡಿತವಾಗ್ಲೂ ಸಿಗುತ್ತೆ. ನೀವು ಯಾವುದಾದ್ರು ಚೂಸ್ ಮಾಡ್ಬೋದು. ನನ್ನ ಪ್ರಕಾರ ನಾನು ಕೇಳಬೇಕು ಅಂತಂದರೆ iPhone 14 ಕೂಡ ಬಂದಿದೆ. ಸೊ 13, 12 ಕನ್ಸಿಡರ್ ಮಾಡ್ಬೋದು. 12 ತುಂಬ 12 ಆ್ಯಂಡ್ 13 ತುಂಬ ಡಿಸ್ಕೌಂಟ್ಸ್ ಬರ್ತಾ ಇದೆ ಇವಾಗ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಮತ್ತು ಅಮೆಝಾನಲ್ಲಿ. ಗ್ಯಾಲಕ್ಸಿ ಆಪ್ಷನ್ಸ್ ಇದೆ ನಿಮಗೆ, ಫೋಲ್ಡ್ ಇದೆ, ಫ್ಲಿಪ್ ಇದೆ. ಫೋಲ್ಡ್ ಬಂದ್ಬಿಟ್ಟು 1,50,000 ಇದೆ. ಸೊ ನಿಮ್ಮ ಹತ್ರ ಬಜೆಟ್ ಇದ್ದರೆ ಖಂಡಿತವಾಗ್ಲೂ ಅದನ್ನು ನೀವು ಕನ್ಸಿಡರ್ ಮಾಡ್ಬೋದು. Xiaomi 12 Pro ಇದೆ, Vivo X80 Pro ಇದೆ, iQ9 Pro ಇದೆ. ಸೊ ಈ ಫೋನ್ಸ್ ಎಲ್ಲ ನೀವು ಖಂಡಿತವಾಗ್ಲೂ ನಿಮಗೆ ಚೆನ್ನಾಗೇ ಗೊತ್ತಿರಬೇಕು ನಿಮಗೆ ಯಾವ ಫೋನ್ ನಿಮಗೆ ಅಂದರೆ ಟೇಸ್ಟ್ಗಳು ತುಂಬ ಇರುತ್ತೆ. ನಿಮಗೆ ಫ್ಲ್ಯಾಗ್ಶಿಪ್ ಫೋನ್ ಬಂದಾಗ ನಿಮ್ಮ ಟೇಸ್ಟ್ ಪ್ರಕಾರ ಖಂಡಿತವಾಗ್ಲೂ ನೀವು ಆಯ್ಕೆ ಮಾಡ್ಕೋಬೋದು ಈ ಫೋನ್ಸಲ್ಲಿ. ಓಕೆ ಸ್ನೇಹಿತರೆ, ವಿಡಿಯೋ ನೋಡೋದ್ರಲ್ಲ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ until I see you next time, please take care. Bye bye. See you. Peace.